ಗ್ಯಾಸ್ ಅಭಾವ ಏನಿಲ್ಲ. ಆಲ್ರೆಡಿ ಕರೆಕ್ಟಾಗಿ 20 ದಿನದವರೆಗೂ ಬೆಂಗಳೂರಲ್ಲಿ ಯಾವುದೇ ರೀತಿಯ ಯಾವುದಕ್ಕೂ ಸಮಸ್ಯೆ ಇಲ್ಲ. ಆದರೆ ಇವರು ಬೇಳೆಗಳನ್ನ ಬೇಯಿಸ್ಕೋಬೇಕು, ಅವ್ರ ಮೇಲೆ ಇವ್ರ ಕೆಸರಾಟ, ಇವ್ರ ಮೇಲೆ ಇವ್ರ ಕೆಸರಾಟ ಮಾಡಿಕೊಂಡು ಇವತ್ತು ಏನು ಬಂಕ್ಗಳನ್ನ ನಡೆಸ್ತಾ ಇದ್ದಾರಲ್ಲ, ಆ ಬಂಕ್ಗಳದ್ದು ಆಲ್ಮೋಸ್ಟು ಈ ಕೆಲವರು ರಾಜಕಾರಣಿಗಳದಿರುತ್ತೆ, ರಾಜಕಾರಣಿ ಅಳಿಯೋರ್ದಿರುತ್ತೆ, ರಾಜಕಾರಣಿಗಳ ರಿಲೇಷನ್ದಿರುತ್ತೆ. ಹಾಗಾಗಿ ಹುಚ್ಚುನ ಮದುವೆಯಲ್ಲಿ ಉಂಡೋನೆ ಜಾಣ ಅನ್ನಂಗೆ ಇವತ್ತು ನಮ್ಮ ಮೇಲೆ, ಆಟೋ ಡ್ರೈವರ್ಗಳ ಮೇಲೆ ಮತ್ತು ಪಬ್ಲಿಕ್ ಮೇಲೆ ಬರೆ ಎಳಿತಾ ಇದ್ದಾರೆ ಬಿಟ್ಟರೆ ಬೇರೆ ಇದರಲ್ಲಿ ಏನಿಲ್ಲ. ಇದು 100% ನಿಜ. ಇಲ್ಲಿ ಇವ್ರು ಮಾಡ್ತಕ್ಕಂಥ ಕೆಲಸ ಇದೆ. ಹಾಗಾಗಿ ದಯವಿಟ್ಟು ಎಚ್ಚೆದೇಳಿ ಎಲ್ಲರೂ ಅಷ್ಟೇ. ನೀವು ಯಾವಾಗ ಕ್ವಶನ್ ಮಾಡೋದು ಕಲಿಯಲ್ಲ, ಯಾವಾಗ ನೀವು ಜಾತಿಗೆ ಮತ್ತು ಹಣಕ್ಕೆ ಮತ್ತು ಆಮಿಷಕ್ಕೆ ಎಣ್ಣೆಗೆ ಓಟ್ ಹಾಕ್ತೀರಾ, ಅವತ್ತು ಇದೇ ಪರಿಸ್ಥಿತಿಗಳು ಬರುತ್ತೆ. ದಯವಿಟ್ಟು ಪ್ರತಿಯೊಬ್ಬರು ಅಷ್ಟೇ ಕರ್ನಾಟಕದಲ್ಲಿರ್ತಕ್ಕಂಥ ಕನ್ನಡಿಗರು ಎದ್ದೇಳಿ ಪ್ರತಿಯೊಬ್ಬರನ್ನು ಕ್ವಶನ್ ಮಾಡಿ. ಆ ಭಾಗದಲ್ಲಿರ್ತಕ್ಕಂಥ ಎಮ್ ಎಲ್ ಎಗಳನ್ನ ಕ್ವಶನ್ ಮಾಡಿ, ಆ ಭಾಗದಲ್ಲಿರ್ತಕ್ಕಂಥ BBMP ಸದಸ್ಯರುಗಳನ್ನ ಕ್ವಶನ್ ಮಾಡಿ. ಆವಾಗ ಅವ್ರಿಗೆ ಮನದಟ್ಟಾಗುತ್ತೆ, ನಮ್ಮನ್ನು ಕ್ವಶನ್ ಮಾಡೋರು ಅವರೇ, ಇವತ್ತು ತಿಳುವಳಿಕೆ ಇದ್ದಾರೆ ಜನಗಳು ಅನ್ನೋದನ್ನ ಅವರು ಭಯ ಬೀಳ್ತಾರೆ ಅವಾಗ ಓಟ್ ಕೇಳಕ್ಕೆ ಹೋದಾಗ. ಇದನ್ನು ದಯವಿಟ್ಟು ಪ್ರತಿಯೊಬ್ಬ ನಾಗರಿಕರು ಅರ್ಥ ಮಾಡಿಕೊಂಡು ಯಾವ ರೀತಿಲಿ ನಾವು ಸ್ಪಂದಿಸಬೇಕು, ಯಾವ ರೀತಿ ಅವ್ರಿಗೆ ಚಾಟಿ ಬೀಸಬೇಕು, ಆ ರೀತಿ ಬೀಸಿದಾಗ ಮಾತ್ರ ನಮ್ಮ ಸಮಾಜ ಚೇಂಜ್ ಆಗುತ್ತೆ. ಇಲ್ಲಿ ಯಾವುದೇ ಕಾರಣಕ್ಕೂ ಗ್ಯಾಸಿನ ಅಭಾವ ಇಲ್ಲ. ಆದರೆ ಇವರು ದುಡ್ಡು ಮಾಡೋಕ್ಕೋಸ್ಕರ ಈ ಬಂಕ್ಗಳರು ಮಾಡ್ತಾ ಇದ್ದಾರೆ ಅಷ್ಟೇ. ಇದೆಲ್ಲ ಕೆಲವು ರಾಜಕಾರಣಿಗಳ ಗಿಮಿಕ್ಕು.